ದರ್ಶನ್ ಅಭಿಮಾನಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮಿಸ್ಟರ್ ಮಧು ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜು ಅವರು ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಟರಾಗಿರುವಂತಹ ಮುರಳಿ ಸಿರಾ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್, ಇವತ್ತಿನ ದಿನವನ್ನು ಗಮನಿಸಿದಾಗ ಒಂದು ದರ್ಶನ್ ಅವರಿಗೆ ಹಾಗೆ ಅಭಿಮಾನಿಗಳಿಗೂ ಕೂಡ ಬೇಸರವಂತ ಸುದ್ದಿ ಇದು. ಏನು ಹೇಳ್ತೀರಾ ಸರ್ ಮೊದಲನೇದಾಗಿ? ಮೇಡಮ್, ಮೊದಲನೇದಾಗಿ ಬೇಲ್ ಕ್ಯಾನ್ಸಲ್ ಆಗಿರೋದು ಬೇಸರ ಸುದ್ದಿ. ಮತ್ತು ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂದರೆ ಟ್ರಯಲ್ನ ಬೇಗ ಮುಗಿಸಿ, 1 ವರ್ಷದೊಳಗಡೆ ಆದಷ್ಟು ಬೇಗ ಟ್ರಯಲ್ನ ಮುಗಿಸಿ ಒಂದು ತೀರ್ಮಾನವನ್ನು ತಗೊಳ್ಳಿ ಅಂತ ಹೇಳಿರೋದು ಒಂದು ಖುಷಿ ಸುದ್ದಿ. ಯಾಕೆಂದರೆ ಟ್ರಯಲ್ನ ತುಂಬ ಡಿಲೇ ಆಗ್ತಾ ಇತ್ತು. ಸೊ ಸೆಷನ್ ಕೋರ್ಟಲ್ಲಿ ರೆಗ್ಯುಲರ್ ಜಡ್ಜ್ ಇಲ್ಲದೇ ಇರೋ ಕಾರಣ ಅನಿಸುತ್ತೆ ಮೋಸ್ಟ್ಲಿ ಟ್ರಯಲ್ ಲೇಟ್ ಆಗ್ತಿತ್ತು. ಬರೀ 200 ಚಿಲ್ಲರೆ ಸಾಕ್ಷಿಗಳಲ್ಲಿ ಬರೀ 10 ಸಾಕ್ಷಿ ವಿಚಾರಣೆ ಆಗಿತ್ತು, 272. ಸೊ 10 ಸಾಕ್ಷಿಗಳು ಅಷ್ಟೇ ವಿಚಾರಣೆ ಆಗಿತ್ತು. ಸೊ ಅದನ್ನು ಬೇಗ ಮಾಡಿ ಡಿಲೇ ಮಾಡಬೇಡಿ, ಮತ್ತು ಸಾಕ್ಷಿಗಳನ್ನ ಮರು ವಿಚಾರಣೆ ಮಾಡೋದು ಬೇಡ. ಸೊ ಬೇಗ ಮುಗಿಸಿ, ಒಂದು ವೇಳೆ 1 ವರ್ಷದಲ್ಲಿ ಆಗಲಿಲ್ಲ ಅಂದರೆ ಬೇಲ್ ಸಿಗ್ಬೋದು ಅಂತ ಹೇಳಿರೋದು ಒಂದು ಖುಷಿ. ಬಟ್ 1 ವರ್ಷದವರೆಗೂ ಕಾಯಬೇಕಲ್ಲ ಅನ್ನೋ ಒಂದು ಬೇಜಾರಿದೆ. ಸರ್, ನೀವೇನು ಹೇಳ್ತೀರಾ ರಾಜು ಸರ್? ಮೇಡಮ್, ಇನ್ನೊಂದು ಅಂದರೆ ನಮ್ಮ ಬಾಸು ಅಂತ ಬಂದಾಗ ತುಂಬ ನಮಗೆ ನೋವಾಗುತ್ತೆ. ಯಾಕಂದರೆ ಅವ್ರ ಅಪ್ಪಟ ಅಭಿಮಾನಿ ನಾವು, ಅದರಲ್ಲೂ ಆಟ ಓಡಿಸ್ತೀವಿ. ಅವ್ರ ಹೆಸರಲ್ಲೇ ಕೂಡ ಎಷ್ಟೋ ಒಳ್ಳೊಳ್ಳೆ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಗರ್ಭಿಣಿಯರಿಗೆ ಉಚಿತ, ಅಂಗವಿಕಲರಿಗೆ ನಮ್ಮ ಕಾಲದಷ್ಟು ಒಂದಷ್ಟು ತರ ಬಿಡ್ತೀವಿ. ಇದುವರೆಗೂ ನಾವು ಅವರ ಹೆಸರಲ್ಲಿ ಒಂದು ಒಳ್ಳೆ ಸೇವೆ ಕೊಡ್ತಾ ಇದ್ವಿ. ಅಂತ ವ್ಯಕ್ತಿನ ನಾವು ಪಾಲನೆ ಮಾಡ್ಬೇಕಾದ್ರೆ ಇವತ್ತು ನೋಡೋಕ್ಕಾಗ್ತಿಲ್ಲ. ಬೇಲ್ ಕ್ಯಾನ್ಸಲ್ ಅಂದ ತಕ್ಷಣ ನೀವು ನಂಬಲ್ಲ ಮೇಡಮ್, ಅವರು ನಾವು ಎಷ್ಟೋ ದೇವಸ್ಥಾನದಲ್ಲಿ ಅವ್ರ ಮೇಲೆ ಅರ್ಕೆ ಕಟ್ಕೊಂಡಿದ್ವಿ, ಎಷ್ಟೋ ಪೂಜೆ ಮಾಡೋಕ್ಕಂತ ನಮ್ಮ ಮನಸ್ಸಲ್ಲಿ ಒಂದಿದೆ, ಇದು ಬೇಲ್ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿದ್ವಿ. ಬಟ್ ಎಷ್ಟು ನಿರಾಸೆ ಆಗ್ತಿದೆ ಅಂದರೆ ಇವತ್ತು ಹೇಳ್ಕೊಳಕ್ಕಾಗ್ತಿಲ್ಲ. ಅಭಿಮಾನಿಗಳಲ್ಲಿ ತುಂಬ ಜನ, ಎಷ್ಟೋ ಜನ ನನಗೆ ಕೂಡ ಫೋನ್ ಮಾಡಿ ಅಣ್ಣ ಬಾಸ್ತಿ ಏನಾಯಿತು, ನಿನ್ನೆ ನೈಟ್ 11:15 ಸಹ, ಇದು ಸತ್ಯ, ಬೇಕಾದ್ರೆ ಪ್ರೂಫ್ ಇದೆ ನನ್ನ ಹತ್ರ, ನೈಟ್ 11:15 ನಮ್ಮ ಬಾಸ್ ಅಭಿಮಾನಿ ಆಟೋದಲ್ಲಿ ಊಟ ಮಾಡ್ತಿದ್ವಿ, ನಮ್ಮ ನೋಟು ಅಣ್ಣ ನೀವು ಬಾಸ್ ಅಭಿಮಾನಿ ಅಂದು. ಹೌದಪ್ಪ ನೋಡಿದ್ದೀನಿ ಅದು. ಸರಿ ಓಕೆ ಅಂದಾಗ ಊಟದ ದುಡ್ಡು ಇಸ್ಕೊಳ್ಳಿಲ್ಲ, ಯಾಕೆಂದರೆ ಅವರು ಬಾಸ್ ಫ್ಯಾನ್ ಅಂತೆ. ಅಣ್ಣ ನಾನು ಅವ್ರ ಅಭಿಮಾನಿ ಅಣ್ಣ, ನಮ್ಮಲ್ಲಿ ಯಾಕೆಂತ ಅಂದರೆ ಬಾಸ್ ಮೇಲಿರೋ ಪ್ರೀತಿ ಹೆಂಗಿದೆ ಅಂದರೆ ಅದು ಹೊರಗಡೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಅವ್ರ ಮೇಲೆ ಆ ಪ್ರೀತಿ ಇದೆ. ಬಟ್ ನಮ್ಮ ಸರ್ಕಾರ, ಕಾನೂನು ಇದೆಲ್ಲ ಒಂಚೂರು ಅರ್ಥ ಮಾಡ್ಕೊಂಡಿದ್ರೆ ಆ ವ್ಯಕ್ತಿ ಹೊರಗಡೆ ಇದ್ದಿದ್ರೆ 1000 ಜನ ಅನ್ನ ತಿಂತಿದ್ರು. ಓಕೆ, ಮುರಳಿ ಸರ್ ನೀವೇನು ಹೇಳ್ತೀರಾ? ಮೇಡಮ್ನವ್ರು ಹೇಳೋದಕ್ಕಿಂತ ಹೆಚ್ಚಿನದಾಗಿ ಇನ್ನೇನು ಆಲೆ ತಾಂಬಂದು ಹಿಕ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವ ಥರದಲ್ಲಿ ಎಷ್ಟು ಹಿಂಸೆ ಕೊಡಬೇಕು, ಎಷ್ಟು ಅವ್ರನ್ನ ನೋಯಿಸ್ಬೇಕು ಅಷ್ಟೆಲ್ಲ ನೋಯಿಸ್ತಾನೆ ಬರ್ತಾ ಇದ್ದಾರೆ. 10-20 ಕೊಲೆಗಳು ಮಾಡಿದಂಥ ಖದೀಮ್ ನನ್ನ ಮಕ್ಕಳು, ಕಳ್ಳನ ಮಗನವು ಇನ್ನೂ ಕೂಡ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾವೆ. ಆದರೆ ನಮ್ಮ ದರ್ಶನ್ ರವರು ಕೊಲೆ ಮಾಡಿದ್ದಾರಾ ಇಲ್ವಾ, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇನ್ನೂ ಅಪರಾಧಿಯೇ ಆಗಿಲ್ಲ. ಆದ್ರೂ 2 ವರ್ಷ ಆಗ್ತಾ ಬಂತು. 2024ನೇ ಇಸ್ವಿಲಿ ಈ ಥರ ಒಂದು ಇಶ್ಯೂಸ್ ಆಗಿದ್ದು 2026. ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಮೂವಿಂಗ್ ಆಗ್ತಾ ಇಲ್ಲ ಅನ್ನೋದೇ ಬೇಜಾರಾಗ್ತಾ ಇರೋದು. ಇದಕ್ಕೆ ಕಾಣದ ಕೈಗಳು ಏನಾದ್ರೂ ಸರ್ಕಾರ ಇನ್ವಾಲ್ವ್ ಆಗಿ ಏನಾದ್ರೂ ಈ ತರ ಮಾಡ್ತಾ ಇದೆಯಾ ಅನ್ನೋದೇ ಸರ್. ಈಗ ಒಂದು ವಿಷಯವನ್ನು ಗಮನಿಸಿ, ಯಾಕೆ ಆರೋಪಿಗೆ ಪದೇ ಒಂದು ಜಾಮೀನು ನಿರಾಕರಣೆ ಆಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ತಪ್ಪು ಮಾಡಿರ್ತಾರೆ ಅನ್ನೋ ಒಂದ್ ಕಾರಣ ಇದ್ದೇ ಇರುತ್ತೆ ಅಲ್ವಾ? ತಪ್ಪು ಮಾಡಿರ್ತಾರೆ ಅನ್ನೋದಕ್ಕೋಸ್ಕರ ಜಾಮೀನು ಕ್ಯಾನ್ಸಲ್ ಆಗಲ್ಲ. ದಟ್ ಈಸ್ ಅದಲ್ವೇ ಅಲ್ಲ. ಅವ್ರನ್ನ ನಾವು ಮುಟ್ಟೋದಕ್ಕೂ ಆಗಲ್ಲ ಅಲ್ವಾ? ತಪ್ಪು ಮಾಡಿದಾರೆ ಅಂತ ನೀವು ಡಿಸೈಡ್ ಮಾಡಬೇಡಿ, ತಪ್ಪು ಮಾಡಿದಾರೆ ಅಂತ ನೀವು ಡಿಸೈಡ್ ಮಾಡಬೇಡಿ. ಇಲ್ಲಿ ಕೇಳಿ, ಬೇಲ್ ಕ್ಯಾನ್ಸಲ್ ಆಗೋದಕ್ಕೂ ತಪ್ಪು ಮಾಡೋದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಬೇಲ್ನ ಕೊಡ್ಬೇಕಾ ಬಿಡುವ ಅನ್ನೋದು ಯಾವ್ದು ನಿರ್ಧಾರದ ಮೇಲೆ ಇರುತ್ತೆ ಅಂತಂದ್ರೆ, ಲಾಸ್ಟ್ ಟೈಮ್ ಬೇಲ್ ಈಸಿಯಾಗಿ ಸಿಕ್ಕಿತ್ತು, ಬೇಲ್ನು ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಕ್ಯಾನ್ಸಲ್ ಆಯ್ತು. ಏನಂದ್ರೆ ಸಿಕ್ಕಿದ್ದು ಅವರಿಗೆ ಚಿತ್ರೀಕರಣಕ್ಕೆ ಆಗ್ಬೇಕು ಅನ್ನೋದು ಒಂದ್ ಕಾರಣ, ಜೊತೆಗೆ ಬೆನ್ನ ಸರ್ಜರಿ ಇರುತ್ತೆ, ಚಿಕಿತ್ಸೆಗೋಸ್ಕರ ಅವರಿಗೆ ಕೊಟ್ಟಿರ್ತಾರೆ ಹೊರತು ಅವರು ನಿರಪರಾಧಿ ಅಥವಾ ಬೇರೆ ಏನೋ ಬೇಲ್ ಕೊಡೋದು ನಿರಪರಾಧಿ ಅಂತ ಅಲ್ಲ. ಬೇಲ್ ಕೊಡೋದು ನೀನು ಹೊರಗಡೆ ಇರಪ್ಪ, ನಿನ್ ಟ್ರಯಲ್ ನಡೀತಾ ಇರುತ್ತೆ, ಸೊ ನಿನ್ ಟ್ರಯಲ್ ಭಾಗಿಯಾಗು ಅನ್ನೋ ತರ ಬೇಲ್ ಕೊಡ್ತಾರೆ. ಒಂದು. ಎರಡನೇದಾಗಿ ಅವ್ರಿಗೆ ಇಂಟ್ರಿಮ್ ಬೇಲ್ ಕೊಟ್ಟಿತ್ತು, ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ತು. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೆ ಏನಾಯ್ತು ಅಂದ್ರೆ ಅದು ಗೊತ್ತಾಯ್ತು, ಕ್ಯಾನ್ಸಲ್ ಏನಕ್ಕೆ ಕಾರಣ ಮಾಡಿದ್ರು, ಅವ್ರು ಬೆನ್ನೋವಿತ್ತು ಅಂದ್ಮೇಲೆ ಹೆಂಗ್ ಶೂಟಿಂಗ್ ಮಾಡಿದ್ರು, ಮತ್ತೆ ಶೂಟಿಂಗ್ ಮಾಡೋ ಉದ್ದೇಶ ಇಟ್ಕೊಂಡೆ ಅವ್ರು ಬೇಲ್ ಅಪ್ಲೈ ಮಾಡಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರು. ಅವ್ರ ಉದ್ದೇಶ ಏನಿತ್ತು, ಒಂದು ಸಿನಿಮಾ ನನ್ನಿಂದ ನಿಂತೋಗಿದೆ, ನನ್ನಿಂದ 100 ಜನಕ್ಕೆ ತೊಂದರೆ ಆಗುತ್ತೆ, ಪ್ರೊಡ್ಯೂಸರ್ಗೆ ಕೋಟಿ ನಷ್ಟ ಆಗುತ್ತೆ ಅನ್ನೋ ಉದ್ದೇಶ ಚಿತ್ರೀಕರಣ ಮಾಡಿಕೊಟ್ರು. ಬಟ್ ಅದಾದಮೇಲೆ ಯಾವುದೇ ಕೇಸಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿಲ್ಲದೆ ಇರ್ತಕ್ಕಂಥವ್ರು ನಮ್ಮ ಸರ್ಕಾರ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಇವ್ರಿಗೆ ಬೆನ್ನೋವಿದೆ ಅಂತ ಬೇಲ್ ತೊಗೊಂಡಿದ್ರು, ಇವತ್ತು ಬೆನ್ನೋವಿಲ್ಲ ಅಂತ ಹೇಳಿ ಶೂಟಿಂಗ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆ ಕ್ಯಾನ್ಸಲ್ ಆಯಿತು. ಸೊ ಅದು ಆ ಸುಪ್ರೀಂ ಕೋರ್ಟ್ ಗಮನಿಸೋದೇನಂದ್ರೆ, ಅಲ್ಲಿ ಏನು ಹೇಳಿಕೆಗಳು ಬಂದಿರುತ್ತವೋ, ಇವ್ರ ಪರ ವಕೀಲರು ಏನು ಹೇಳಿರ್ತಾರೆ, ಪ್ರಾಸಿಕ್ಯೂಷನ್ ಏನು ಹೇಳಿರ್ತಾರೆ, ಆ ಹೇಳಿಕೆ ಮೇಲೆ ಮೇಡಮ್ ಕೊಲೆ ಮಾಡಿರೋ ಬಂದಿರೋದೇ ಇಲ್ಲ. ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಏನು ರೀಸನ್ನು,
ಸೊ ಇವರು ರಾಜಾತಿಥ್ಯ ತಗೊಂಡಿದ್ರಂತೆ, ಈ ತರ ನಡೀತಾ ಇತ್ತಂತೆ ಅನ್ನೋದನ್ನ ಏನ್ ಪ್ರಾಸಿಕ್ಯೂಷನ್ ವಾದ ಮಾಡಿರುತ್ತೆ, ಅದು ಏನ್ ಹಳೆಯ ಪುರಾವೆ ಜಾಮೀನು ಕೊಟ್ಟಿರ್ತಾರೆ ವಿಚಾರಕ್ಕೆ ಅದು ಸಂಬಂಧಪಟ್ಟಂತೆ ಈ ಕ್ಯಾನ್ಸಲ್ ಮಾಡಿರ್ತಾರೆ. ಬಟ್ ವಿಚಾರಕ್ಕಲ್ಲ. ಈ ವಿಚಾರದಲ್ಲಿ ಅವ್ರು ಆರೋಪ ಮಾಡಿದ್ದೇನು, ಮೊದಲನೇದಾಗಿ ನನಗೆ ಜೈಲಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಎರಡನೇದಾಗಿ ಸಾಕ್ಷಿಗಳ ವಿಚಾರಣೆ ಡಿಲೇ ಆಗ್ತಾ ಇದೆ, ಸೊ ಹಾಗಾಗಿ ನನಗೆ ಜೈಲಲ್ಲಿ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ನನಗೆ ಹೊರಗಡೆ ಬೇಲ್ ಕೊಟ್ಬಿಡಿ, ಸೊ ನಿಧಾನ ಟ್ರಯಲ್ ನಡೀಲಿ ಅನ್ನೋ ಒಂದು ಉದ್ದೇಶ ಇತ್ತು ಅವ್ರದ್ದು. ಸೊ ಇಲ್ಲೇನಾಗ್ತಿದೆ, ಒಂದು ಸುಪ್ರೀಂ ಕೋರ್ಟ್ ಅಗ್ರಿ ಮಾಡಿದೆ, ಸಾಕ್ಷಿಗಳ ವಿಚಾರಣೆ ಲೇಟ್ ಆಗ್ತಿದೆ ಅಂದಿದ್ದಕ್ಕೆ ಹೌದು ಬೇಗ ಮಾಡಿ, ಯಾಕೆ ಲೇಟ್ ಮಾಡ್ತಾ ಇದ್ರ, ಬೇಗ ಮಾಡಿ, ರೆಗ್ಯುಲರ್ ಜಡ್ಜ್ ನ ಅಪಾಯಿಂಟ್ ಮಾಡ್ಕೊಂಡು ಸಾಕ್ಷಿಗಳ ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಒಂದು ಅಗ್ರಿ ಮಾಡಿದೆ, ಹಾಗಂತ ಏನ್ ಪೂರ್ತಿ ದರ್ಶನ್ ಅವ್ರಿಗೆ ಅದೇನ್ ಹೇಳ್ತಲ್ಲ ನಿರಾಕರಣೆ ದರ್ಶನ್ ಅವ್ರಿಗೆ ಇದಾಯ್ತು ಅಂತ ಆತರ ಏನಿಲ್ಲ. ಬಟ್ ಬೇಲ್ ವಿಚಾರದಲ್ಲಿ ಈಗ ಸದ್ಯಕ್ಕೆ ಬೇಲ್ ಕೊಡೋಕ್ಕಾಗಲ್ಲ, ನಿಮ್ಗೆ ಏನು ಇದೆಯೋ ಟ್ರಯಲ್ಗಳು ಮುಗಿಲಿ, ಅದಾದ್ಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಅದು ಬಿಟ್ರೆ ನೀವು ಹೇಳ್ದಂಗೆ ಅವ್ರು ತಪ್ಪು ಮಾಡೋದಕ್ಕೆ ಪದೇ ಪದೇ ಬೇಲ್ ಕ್ಯಾನ್ಸಲ್ ಆಗ್ತಿದೆ ಅದಲ್ಲ. ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಸರ್. ಕೋರ್ಟ್ ಏನ್ ಆದೇಶ ಕೊಟ್ಟಿರುತ್ತೋ ಅದ್ರ ಪ್ರಕಾರವಾಗಿ ನಾವು ಹೇಳ್ತೇವೆ ಹೊರತು ಅವ್ರು ತಪ್ಪು ಮಾಡಿರೋದಕ್ಕೆ ಹಿಂಗಾಗಿದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಟ್ಟಿದೆ, ಏನ್ ಆದೇಶ ಕೊಟ್ಟಿದೆ ನಿಮ್ಮ ಪ್ರಕಾರ? ಸುಪ್ರೀಂ ಕೋರ್ಟ್ ಇನ್ನು 272 ಆರೋಪಿಗಳ ವಿಚಾರಣೆ ಅಂದ್ರೆ ಸಾಕ್ಷಿಗಳ ವಿಚಾರಣೆ ನಡಿಬೇಕು, ಸಾಕ್ಷಿಗಳ ವಿಚಾರಣೆ ಆದ್ಮೇಲೆ ಮುಂದಿನ ಇದರಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿರೋದು. ನಿಮ್ಮ ಪ್ರಕಾರ ಈಗ ಕೋರ್ಟ್ ಹೇಳ್ತಾ ಇರೋದನ್ನ ತಾವು ಬಹಳ ವಿಶ್ಲೇಷಣೆಯ ಕೊಟ್ಟು ಮಾತಾಡ್ತಾ ಇದ್ದೀರಿ ಅಲ್ವಾ, ಅದೇ ಕೋರ್ಟಿಗೆ 2 ವರ್ಷ ಬೇಕಾ ಮೇಡಮ್ನವ್ರೆ? 272 ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ 2 ವರ್ಷಗಳು ಬೇಕಾ? 2 ವರ್ಷಗಳು ಅಲ್ಲ ಸರ್, ಒಂದೇ ವರ್ಷ ಅವ್ರು ಕೊಟ್ಟಿರೋದು. ಹಳೆ ಇದ್ರದ್ದಲ್ಲ ನಾನು ಹೇಳ್ತಾ ಇರೋದು, ಇವತ್ತಿನ ದಿನದ ಆದೇಶದ ಹಳೇದ್ರಿಂದನೂ ಸೇರಿನೇ ಮೇಡಮ್ನವ್ರೆ ಇವತ್ತಿನ ದಿನದ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು 1 ವರ್ಷ ನಿಮಗೆ ಬೇಲ್ ಆಗಲ್ಲ ಬೇಗ ಅಂತಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು. ಈಗ ಫಸ್ಟ್ ಆಫ್ ಆಲ್ ದರ್ಶನ್ ರವರು ಹಾಕಿರ್ತಕ್ಕಂಥ ಒಂದು ಅರ್ಜಿ ಏನಿದೆ ಗೊತ್ತಾ, ಫಸ್ಟ್ ಆಫ್ ಆಲ್ ಇವೇ ಬಂದಿರೋದು. ಇಷ್ಟು ವರ್ಷ ಆಗ್ತಾ ಬಂತು, 1 ವರ್ಷ 1.5 ವರ್ಷ ಆಗ್ತಾ ಬಂತು, ಆದ್ರೂ ಕೂಡ ಯಾವುದೇ ವಿಚಾರಣೆಯನ್ನ ತಾವು ಮಾಡಿಲ್ಲ ಯಾರೂ ಕೂಡ. ದಯವಿಟ್ಟು ವಿಚಾರಣೆ ಮಾಡಿ, 272 ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ದಯವಿಟ್ಟು ವಿಚಾರಣೆ ಮಾಡಿ ಅಂತಾನೆ ಲಾಯರ್ ಕೂಡ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಮತ್ತೆ ಅಲ್ಲೇನ್ ಜೈಲ್ನಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಅವ್ರಿಗೆ ಆಗ್ತಾ ಇರ್ತಕ್ಕಂಥ ನೋವು ನಲಿವುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಚಳಿ ಆಗ್ತಾ ಇದೆ ಸ್ವಾಮಿ, 100,000 ಜನಕ್ಕೆ ದಾರಿದೀಪವಾಗಿದ್ದಂಥವ್ರು ಇವತ್ತು ಚಳಿ ಆಗಿದೆ ಸ್ವಾಮಿ ಅಂತ ಇದಾರೆ ಅಂದ್ರೆ ಈಗ ಇದು ನೋಡಿದವ್ರು ಎಷ್ಟೋ ಜನ ಆಫರ್ಗಳು ಕೊಡೋದು ಮಿಸ್ ಮಾಡ್ತಾರೆ. ಬೇಡ, ಚಳಿ ಆಗಿದೆ ಸ್ವಾಮಿ ಅಂತ ಹೇಳ್ತಾರೆ ಅಂತಂದ್ರೆ ಅವ್ರು ಎಷ್ಟು ನೋವನ್ನ ಅನುಭವಿಸ್ತಾ ಇರ್ಬೋದು. ಒಂದೇ ಒಂದು ಅದು ಕೊಲೆ ಆಗಿದ್ಯಾ ಇಲ್ವಾ, ಅವ್ರು ಮಾಡಿದಾರ, ಅವ್ರು ಹೇಳಿದಾರ, ಇನ್ನೊಂದ ಮತ್ತೊಂದು ಅದೇ ನಡೀತಾ ಇರೋದು 2 ವರ್ಷಗಳಿಂದನೂ ಕೂಡ. ಆದ್ರೆ ಇವತ್ತು ಒಬ್ಬ ಲೆಜೆಂಡ್ರಿ ಆಕ್ಟರು, ಒಬ್ಬ ಕರ್ನಾಟಕಕ್ಕೆ ಮೇಲುಗೈ ಸಾಧಿಸಿರ್ತಕ್ಕಂಥ ಒಬ್ಬ ಕಲಾವಿದ, ಕನ್ನಡಕ್ಕೋಸ್ಕರನೇ ದಂಡಿರ್ತಕ್ಕಂಥ ಕಲಾವಿದ, ಕನ್ನಡವನ್ನ ಬಿಟ್ಟು ಬೇರೆ ಭಾಷೆಗೆ ಹೋಗೋದಿಲ್ಲ ಅಂತ ಹೇಳ್ದಂತ ಕಲಾವಿದಕ್ಕೆ ಇವತ್ತು ಬೆಡ್ಶೀಟ್ ಇಲ್ಲ ಸ್ವಾಮಿ, ನನ್ನ ಮನೆ ಬೆಡ್ಶೀಟ್ನ ಕೊಡಿ, ದಯವಿಟ್ಟು ನನ್ನ ಮನೆ ಬೆಡ್ಶೀಟ್ ಕೊಡಿ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಅಂತ ಅಂದ್ಬಿಟ್ಟು ಅಂದ್ರೆ ಎಲ್ರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ ಯಾರು ಕಾರಣ ಇರ್ಬೋದು ಏನು ಎತ್ತ ಅಂತ. ಇಲ್ಲಿ ಸರ್ಕಾರದ ಹುನ್ನಾರಗಳಿದಾವ, ಅದೇ ಮೇಡಮ್ ಅವ್ರು ಹೇಳ್ತಾ ಇದ್ದೀನಲ್ಲ, ಸರ್ಕಾರದ ಹುನ್ನಾರಗಳಿದಾವ ಅಥವಾ ಕಾಣದ ಕೈಗಳ ಒಂದು ಕುತಂತ್ರದ ಬುದ್ಧಿ ಇದೆಯಾ? ಅವ್ರನ್ನ ಜೈಲಿಗೆ ಹಾಕಿಸ್ಬಿಟ್ರಿ, ಎಲ್ರು ಅಂದ್ಕೊಂಡಿರ್ಬೋದು ದರ್ಶನ್ ಹೊರಗಡೆ ಬಂದ್ಬಿಟ್ರೆ ಏನು ಅಭಿಮಾನಿಗಳಿಗೆ ಇನ್ನೂ ಜಾಸ್ತಿ ಇದಾಗೋಗ್ಬಿಡುತ್ತೆ, ಇವ್ನೇನಾದ್ರೂ ಮಾಡಿ ಇಲ್ಲೇ ಮುಗಿಸ್ಬಿಡ್ಬೇಕು, ಜೈಲಿನೊಳಗಡೆನೆ ಕೊಳಿಸ್ಬಿಡ್ಬೇಕು ಅಂತ. ಅವರು ಸಾಯೋ ಸ್ಟೇಜ್ ನಲ್ಲಿ ಬಂದ್ರು ಒತ್ಕೊಂಡು ಮೆರವಣಿಗೆ ಮಾಡ್ತೇವ್ರಿ ಸೊಮ್ಮೆ, ಸಾಯೋ ಸ್ಟೇಜ್ ನಲ್ಲಿ ಬಂದ್ರು ಒತ್ಕೊಂಡು ಮೆರವಣಿಗೆ ಮಾಡ್ತೇವೆ. ಅಷ್ಟು ಅಭಿಮಾನಿ ಬಳಗ, ಡೈಯಾರ್ಡ್ ಫ್ಯಾನ್ಸ್ಗಳು ಯಾರು ಇರೋದು, ಕಂತ್ರಿ ನನ್ನ ಮಕ್ಳು ಯಾರು ಇಲ್ಲ ಇಲ್ಲಿ, ನಿಯತ್ತಿನ ಫ್ಯಾನ್ಸ್ ಇದ್ದಾರೆ. ಅವ್ರಿಗೋಸ್ಕರ ಈಗ ರಾಜು ಅವ್ರು ಹೇಳ್ತಾ ಇದ್ರು, ದರ್ಶನ್ ಅವರ ಫ್ಯಾನ್ಸ್ ಸಾರ್ ನೀವು ನೋಡಿದೀನಿ ನಾನು ಅಂತ ಅಂದ್ಬಿಟ್ಟು ಊಟ ತಿಂಡಿ ತಗೊಳ್ಳೋದು ಕೂಡ ಬಿಡ್ತಾರೆ ಅಂತಂದ್ರೆ ಅವ್ರಿಗಿರುವಂತ ಹುಚ್ಚು ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅವ್ರನ್ನ ಅತಿ ಹೆಚ್ಚಾಗಿ ಪ್ರೀತಿಸುವಂತ ಪ್ರೀತಿ ಕೊಡುವಂತಹ ಅಭಿಮಾನಿಗಳೇ ಇರ್ತಕ್ಕಂಥದ್ದು ಎಲ್ರು. ಪ್ರತಿಯೊಬ್ರು ಮೇಡಮ್ ಇನ್ನೊಂದು ಪ್ರತಿಯೊಬ್ರು ಅಂಧಾಭಿಮಾನಿ ಹುಚ್ಚಾಭಿಮಾನಿ ಅಂತಾರೆ. ಹೇಳ್ತಾರಲ್ಲ ಫಸ್ಟ್ ಅಂತವ್ರಿಗೆ ಮಕ್ಕೆ ಹೊಡಿಬೇಕು. ಅಂಧಾಭಿಮಾನಿಗಳು ಯಾರ್ರಿ? ನಾವ್ ಎಜುಕೇಟೆಡ್ ಅಲ್ವೇನ್ರಿ? ಏನ್ ಗೊತ್ತಾ, ಅಂಧಾಭಿಮಾನಿಗಳು ಅಂತ ಕನ್ಸಿಡರ್ ಮಾಡ್ತಾರೆ, ಹುಚ್ಚಾಭಿಮಾನಿಗಳು ಅಂತಾರೆ. ಮೇಡಮ್ ಅದು ಹುಚ್ಚಾಭಿಮಾನಿ ಅಲ್ಲ, ಅಂಧಾಭಿಮಾನಿ ಅಲ್ಲ. ಅವ್ರ ಎದೆಯಲ್ಲಿ ತೋರಿಸ್ತಿರೋ ಪ್ರೀತಿ, ಈಗ ತಂದೆ ತಾಯಿ ಮೇಲೆ ಯಾವ ತರ ಪ್ರೀತಿ ಯಾರ್ಯಾರಿಗೆ ಹೆಂಗ್ ತೋರ್ಸಕ್ ಸಾಧ್ಯನಾ, ಒಬ್ಬೊಬ್ರು ಒಂದೊಂದು ರೀತಿಲಿ ಅವ್ರ ಪ್ರೀತಿ ತೋರಿಸಿದ್ದಾರೆ. ಅದನ್ನ ಪ್ರತಿಯೊಬ್ರು ಕೂಡ ಅದನ್ನ ಹೀಯಾಳಿಸ್ ಮಾತಾಡ್ತಾರೆ, ಹಂಗಸ್ ಮಾತಾಡ್ತಾರೆ, ಅದಕ್ಕೆ ಎಜುಕೇಶನ್ ಸಂಬಂಧ ಸೇರಿಸ್ತಾರೆ. ಈಗ ಒಬ್ಬ ಪ್ರೀತಿ ತೋರ್ಸನ ಅಭಿಮಾನಿಯಾಗಿ ಅಂತಂದ್ರೆ ಅದಕ್ಕೆ ಎಜುಕೇಶನ್ ಲಿಂಕ್ ಮಾಡ್ತಾರೆ. ಇವ್ರಿನೆಂತ ಎಜುಕೇಟೆಡ್ಗಳು ಅಂದ್ರೆ ಅನ್ಎಜುಕೇಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ನಾವು ಪ್ರೀತಿ ತೋರ್ಸೋದಕ್ಕೂ ಎಜುಕೇಶನ್ಗೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲಿ ಅಭಿಮಾನಿಗಳು ಇಲ್ಲ. ಅಭಿಮಾನಿ ಅನ್ನೋ ವಿಚಾರಕ್ಕೆ ಬಂದಾಗ
ಅವ್ರ ಪ್ರೀತಿ ರೀ, ಅವ್ರ ಇಷ್ಟ. ನನಗೆ ಇಷ್ಟ ಅಂದ್ರೆ ನಿನಗೇನ್ ಕಷ್ಟ? ನನಗೆ ದರ್ಶನ್ ಅವ್ರ ಇಷ್ಟ ಅಂದ್ರೆ ನಿನಗೇನ್ ಕಷ್ಟ? ನಿನ್ನನ್ನು ಯಾರು ಇಷ್ಟಪಡ್ತಾ ಇಲ್ಲ ಅಂದ್ರೆ ನಿನಗೆ ಯೋಗ್ಯತೆ ಇಲ್ಲ. ಯಾವನ್ ಅಂಧಾಭಿಮಾನಿ ಹುಚ್ಚಾಭಿಮಾನಿ ಅಂತನೋ ಅವ್ರ ಅಪ್ಪ ಅಮ್ಮನ ಪ್ರೀತಿ ಮಾಡು, ಅವ್ರ ಅಪ್ಪ ಅಮ್ಮ ಬಾಸು, ಇವರೆಲ್ಲ ಬಾಸು ಅಂತಾರಲ್ಲ, ಅವ್ರ ಅಪ್ಪ ಅಮ್ಮನೂ ಬಾಸೆ, ನಮ್ಮ ಅಪ್ಪ ಅಮ್ಮ ನಮಗೂ ಬಾಸೆ, ಆಯ್ತಾ? ಸೊ ಒಬ್ಬ ನಟ ಅಂತ ನನಗೆ ನಿಜವಾಗ್ಲೂ ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಅವ್ರ ಮೇಲೆ ಪ್ರೀತಿ ಯಾವಾಗ ಜಾಸ್ತಿ ಆಯ್ತು ಅಂತಂದ್ರೆ ಈ ಒಂದು ಕೇಸ್ ಆಗಿ ಅವ್ರನ್ನ ಎಲ್ಲರೂ ಏನೋ ಒಂಥರ ಸಿಕ್ಕಾಬಟ್ಟೆ ಟಾರ್ಗೆಟ್ ಮಾಡಿ ಅವ್ರನ್ನ ಒಂಥರ ಫೈಟ್, ಅವ್ರ ವಿರುದ್ಧ ಫೈಟ್ ಮಾಡಕ್ ನಿಂತ್ಕೊಂಡ್ರಲ್ಲ, ಅವಾಗ ಪ್ರೀತಿ ಜಾಸ್ತಿ ಆಯ್ತು. ಅಯ್ಯಪ್ಪ ಈ ಅಪ್ಪ ಮನುಷ್ಯಂಗೆ ಏನಪ್ಪ ಶತ್ರುಗಳವ್ರೆ, ಬಟ್ ಇಷ್ಟು ಶತ್ರುಗಳಿದ್ರು ಇಷ್ಟು ಪ್ರೀತಿ ಮಾಡ್ತಾರಲ್ಲ ಜನ, ಇನ್ ಎಂತ ಅಂದ್ರೆ ಏನೋ ಒಂದು ಇದೆ ತಾನೆ ಅವರ ವ್ಯಕ್ತಿಯಲ್ಲಿ. ಸರ್ ಓಕೆ, ಈಗ ಅಭಿಮಾನಕ್ಕೋಸ್ಕರ ಬಂದಿದ್ರು ಅಂದ್ರಲ್ಲ, ಈ ಅಭಿಮಾನಕ್ಕೋಸ್ಕರನೇ ಬಂದು ಇವಾಗ ಅನುಕುಮಾರ್ ಅವರ ಕುಟುಂಬ ಬೀದಿಗೆ ಬಿದ್ದಿದೆ. ಏನಾದ್ರೂ ಗಮನಿಸಿದ್ರಾ? ಚಿತ್ರದುರ್ಗಕ್ಕೆ ಹೋಗಿದ್ರಾ? ಒಂದ್ ನಿಮಿಷ, ಅನುಕುಮಾರ್ ಕುಟುಂಬ ಬೀದಿ ಬಿದ್ದಿದೆ ಅಂತ ಹೇಳ್ತಿರಲ್ಲ, ಯಾರಿಂದ ಬೀದಿ ಬೀಳ್ತು? ಯಾರಿಂದ ಬೀದಿ ಬೀಳ್ತು ಹೇಳಿ, ನೀವ್ ಹೇಳಿ. ಏನ್ ಬೀಳ್ತು ಅಂದ್ರೆ ಈ ಕೇಸಲ್ಲಿ ಆರೋಪ ಬಂತು. ಒಂದ್ ನಿಮಿಷ, ಈ ಕೇಸಲ್ಲಿ ಕೊಲೆ ಆಗಿದೆ ಅಂತ ಒಂದು ಸುದ್ದಿ ಬಂತು. ಬಟ್ ಅದ್ ಹೇಳ್ದಂಗೆ ಬಾಲನ್ ಸರ್ ಹೇಳ್ದಂಗೆ ಕೊಲೆ ಆಗಿದ್ಯೋ ಏನಾಗಿದೆಯೋ ಅದು ಬೇರೆ, ಅದು ಯಾಕೆ ನನ್ಗೆ ಗೊತ್ತಿಲ್ಲ, ನಾನು ಮಾತಾಡಬಾರ್ದು ಅದನ್ನ, ಆ ವಿಚಾರನ. ಸೊ ಆ ಕೊಲೆ ಆಗಿದೆ ಅನ್ನೋ ಆರೋಪದಡಿ ಅವ್ರು ಅರೆಸ್ಟ್ ಆದ್ರು. ಅರೆಸ್ಟ್ ಆಗಿದ್ದಾರೆ. ಈಗ ದುಡಿಯೋ ಕೈ ಇಲ್ಲ, ಮನೆ ಮಗ ಇಲ್ಲ, ತಂದೆ ನೆನಪಲ್ಲೇ, ಈಗ ಮಗನ ನೆನಪಲ್ಲೇ ತಂದೆ ಸತ್ ಹೋಗಿದ್ದಾರೆ. ಈ ಎರಡೂ ಗಂಡು ಮಕ್ಕಳು ಇಲ್ಲ, ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ? ಸರಿ ಆಯ್ತು, ಮಾತನಾಡಿದ್ರ ಇದ್ರ ಬಗ್ಗೆ? ಇಲ್ಲಿ ಕೇಳಿ, ದರ್ಶನ್ ಅಭಿಮಾನಿಯಾಗಿ ಬಂದಿದ್ದೀರಾ, ಇಲ್ಲ ಅಂತಲ್ಲ. ಆಯ್ತು, ಅವ್ರಿಗೂ ಹೋಗಿ ಸಹಾಯ ಮಾಡಿ, ಇಲ್ಲ ಅಂತಲ್ಲ. ಯಾಕೆ ಇದುವರೆಗೂ ಯಾಕೆ ಮಾತಾಡಿಲ್ಲ? ದರ್ಶನ್ ಅವ್ರ ಮಗ ಮೊನ್ನೆ ತಾನೇ ಮಾತಾಡಿದ್ದಾರೆ. ದರ್ಶನ್ ಅವ್ರ ಮಗನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ, ಅವ್ರ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಅವ್ರ ಬಗ್ಗೆ ಧ್ವನಿ ಆಗತ್ತಲ್ಲ ನೀವು ಅವ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಸ್ಟಾರ್ ಅನ್ನೋ ಒಂದ್ ಕಾರಣಕ್ಕೆ ಮಾತಾಡ್ತಿದ್ದೀರಲ್ಲ, ಅವ್ರ ಪರವಾಗಿ ನೀವು ಮಾತಾಡ್ತಿದ್ದೀರಾ, ನಿಮ್ಮ ಅಭಿಮಾನ ಇದೆ. ಹೇಳ್ತೀನಿ ಕೇಳಿ, ನಾನೀಗ ಒಬ್ಬ ಹುಚ್ಚು ಅಭಿಮಾನಿ, ಅತಿ ಹೆಚ್ಚಾಗಿ ಪ್ರೀತಿಸುವಂತ ದರ್ಶನ್ ಅವ್ರನ್ನ ಜೀವ, ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ದರ್ಶನ್ ಅವ್ರ ಮೇಲೆ ಜೀವನ ಇಟ್ಕೊಂಡಿರ್ತಕ್ಕಂಥ ಅಭಿಮಾನಿ. ಓಕೆ, ದರ್ಶನ್ ಅವ್ರು ಹೇಳಿದ್ರ ಅನುಗೆ ಹೋಗ್ ಮಾಡಪ್ಪ ನೀನು ಅಂತ ಅನ್ಬಿಟ್ಟು? ನೋಡಿ, ದರ್ಶನ್ ಅವ್ರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ದರ್ಶನ್ ಅವರ ಮೇಲೆ ದರ್ಶನ್ ಅವ್ರು ಹೇಳಿದ್ರು ಅಂತ ನೀವು ನೋಡಿದ್ರ? ಅನುಕುಮಾರ್ನ ಏನು ಹೋಗಮ್ಮ ನೀನು ಅಲ್ಲೋಗ್ ಕೊಲೆ ಮಾಡ್ಬೇಕಮ್ಮ, ನೀನ್ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ದರ್ಶನ್ ಅವ್ರು ಹೇಳಿದ್ರೆ ದರ್ಶನ್ ಅವ್ರಿಗೆ ಬಂದಿರೋ ಪರಿಸ್ಥಿತಿ ಅವ್ರಿಗೂ ಬಂದಿದೆ. ದರ್ಶನ್ ಅವ್ರು ಹೇಳಿಲ್ಲ. ಆದ್ರೆ ಈಗ ಯಾವ ಕೇಸಲ್ಲಿ ಅನುಕುಮಾರ್ ಅವ್ರು ಯಾವ ಕೇಸಲ್ಲಿ ಅಂತಂದ್ರೆ ಅವರ ಒಂದು ಏನಂತಾರೆ, ಇದನ್ನೇನೋ ಮಾಡ್ಬಿಟ್ರೆ ದರ್ಶನ್ ಅವರು ನಮ್ಮನ್ನ ತಲೆ ಮೇಲೆ ಇಲ್ಲ, ಅವ್ರು ಮಾಡಿದ್ರಿಂದನ ದರ್ಶನ್ ಅವ್ರು ಇನ್ನು ಜೈಲ್ನಲ್ಲಿ ಕೂತಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲ್ಸಗಳಿಂದ ದರ್ಶನ್ ಅವ್ರು ಇನ್ನು ಜೈಲ್ನಲ್ಲಿ ಕೂತಿದ್ದಾರೆ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ.